ಆತ್ಮೀಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. LS ಆಬ್ಲಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳನ್ನು ಆಡೋದ್ರ ಮುಖಾಂತರ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದ ಬಾಳು ಬೆಳಗುಂದವರಿಗೆ ಸರಿಗಮಪ ಸೀಸನ್ 21ರಲ್ಲಿ ಕೂಡ ಅವರಿಗೆ ಅವಕಾಶ ಸಿಕ್ಕಿತ್ತು. ಈ ಒಂದು ವೇದಿಕೆ ಮುಖಾಂತರ ಕರ್ನಾಟಕದಲ್ಲಿ ಅಪಾರವಾದ ಜನರ ಮೆಚ್ಚುಗೆಯನ್ನು ಗಳಿಸಿಕೊಂಡಿರುವ ಬಾಳು ಬೆಳಗುಂದವರು ಈಗ ಮತ್ತೊಂದು ಶೋದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಶೋ ಯಾವುದು ಮತ್ತು ಈ ಒಂದು ಶೋದ ಒಂದು ಎಲ್ಲ ಮಾಹಿತಿಯನ್ನು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸರಿಗಮಪ ಸೀಸನ್ 21ರ ಒಂದು ವೇದಿಕೆ ಮುಖಾಂತರ ಕರ್ನಾಟಕದಲ್ಲಿ ಅಪಾರವಾದ ಒಂದು ಅಭಿಮಾನಿಗಳ ಒಂದು ಬಳಗವನ್ನು ಹೊಂದಿರತಕ್ಕಂಥ ಬಾಳು ಬೆಳಗುಂದವರು ಈಗ ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ ಆಗಿರ್ತಕ್ಕಂಥ ಜಿ ಕನ್ನಡದಲ್ಲಿ ಪ್ರಾರಂಭವಾಗಿರುವ ಜೋಡಿ ನಂಬರ್ 1 ಸೀಸನ್ 3ರಲ್ಲಿ ಬಾಳು ಬೆಳಗುಂದಿ ಮತ್ತು ಅವರ ಒಂದು ಹೆಂಡತಿ ಮಾಲತಿ ದೇವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಶೋ ಎಲ್ಲರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದೆ. ಈ ಒಂದು ಶೋ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಜೋಡಿಗಳು ತಮ್ಮ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಸಿಹಿ ಮತ್ತು ಕಹಿ ಬಗ್ಗೆ ಈ ಒಂದು ವೇದಿಕೆ ಮುಖಾಂತರ ಅವರು ಹಂಚಿಕೊಳ್ತಾರೆ. ಈ ಒಂದು ಶೋ ತುಂಬ ಅದ್ಭುತವಾಗಿ ಕೂಡ ಮೂಡಿ ಬರ್ತಾ ಇದೆ. ಈ ಹಿಂದೆ ಕೂಡ ಈ ಒಂದು ಶೋ ಎಲ್ಲರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿತ್ತು. ಈಗ ಆಲ್ರೆಡಿ ಈ ಒಂದು ಶೋ ಸೀಸನ್ 1 ಸೀಸನ್ 2 ಮುಗಿಸ್ಬಿಟ್ಟು ಈಗ ಸೀಸನ್ 3ಕ್ಕೆ ಕಾಲಿಡ್ತಾ ಇದೆ. ಈ ಒಂದು ಶೋದಲ್ಲಿ ಕೂಡ ಬಾಳು ಬೆಳಗುಂದಿ ಮತ್ತು ಅವರ ಒಂದು ಹೆಂಡತಿ ಮಾಲತಿ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಶೋ ಮೂಡಿ ಬರ್ತಾ ಇದೆ. ಇತ್ತೀಚೆಗೆ ಬಾಳು ಬೆಳಗುಂದಿಯವರು ಕೂಡ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ನೀಡಿದ್ದಾರೆ. ತಮ್ಮ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಸಿಹಿ ಮತ್ತು ಕಹಿಗಳನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಅವರು ಹಂಚಿಕೊಳ್ತಾ ಇದ್ದಾರೆ. ಬಾಳು ಬೆಳಗುಂದಿಯವರು ಈ ಒಂದು ವೇದಿಕೆ ಮುಖಾಂತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಮೆಟ್ಟಿಗೆ ಅವರು ಜನರ ಒಂದು ಮೆಚ್ಚುಗೆಯನ್ನು ಗಳಿಸಲಿ. ಈ ಒಂದು ವೇದಿಕೆ ಮುಖಾಂತರ ಅವರು ಎಲ್ಲರ ಒಂದು ಸಿಹಿ ಮತ್ತು ಕಹಿ ಒಂದು ಸುದ್ದಿಗಳನ್ನು ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಬಾಳು ಬೆಳಗುಂದಿಯವರು ಒಂದು ಅಭಿಮಾನಿ ಆಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.